ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಸಂಡೇ, ಇದು ಸಂಡೇದು ವ್ಲಾಗು. ಸಂಡೇ ವ್ಲಾಗು ನನಗೆ ಚಿಕನ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಚಿಕನಲ್ಲೂ ಲಿವರ್ ತಿನ್ನಬೇಕು ಅನ್ನಿಸ್ತಿತ್ತು, ಹಾಗೆ ಫಿಶ್ಶೂ ತಿನ್ನಬೇಕು ಅನ್ನಿಸ್ತಾ ಇತ್ತು. ಹಾಗಾಗಿ ಹಸ್ಬೆಂಡು ಎರಡೂ ತೊಗೊಂಡು ಬಂದರು, ಫಿಶ್ಶು ಮತ್ತು ಲಿವರು. ನಾನು ಫಸ್ಟು ಲಿವರ್ ಮಾಡಿ ಮತ್ತು ಮಧ್ಯಾಹ್ನ ಊಟಕ್ಕೆ ಫಿಶ್ ಮಾಡೋಣ ಅಂತ ಹೇಳಿಬಿಟ್ಟು ಮಾರ್ನಿಂಗ್ ಊಟಕ್ಕೆ ನಾನು ಲಿವರ್ ಫ್ರೈ ಮತ್ತು ಮುದ್ದೆ ಮಾಡ್ತಾಯಿದ್ದೀನಿ. ಅಂದರೆ ಲಿವರು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ, ಮುದ್ದೆಗಾಗತ್ತೆ ಅಂತ ಹೇಳಿಬಿಟ್ಟು. ಮೊದಲಿಗೆ ನಾನು ಆಯಿಲ್ ಹಾಕ್ಕೊಂಡು, ಆನಂತರ ಸಾಸಿವೆ ಹಾಕ್ಕೊಂಡು, ಆಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಈಗ ಲಿವರ್ ಹಾಕ್ಕೊಳ್ತಾ ಇದ್ದೀನಿ. ಲಿವರ್ ಹಾಕಿದ್ದು ಆದಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆಯೇ ಅರಿಶಿನ, ಪುದೀನ, ಟೊಮೊಟೊ ಬೇಡ ಅಂದರೆ ನೀವು ಸ್ಕಿಪ್ಪೂ ಮಾಡ್ಕೋಬೋದು. ನನಗೆ ಸ್ವಲ್ಪ ಗ್ರೇವಿ ಥರ ಬೇಕಲ್ವ, ಸೊ ಹಾಗಾಗಿ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಹಾಗೆಯೇ ನಾನು ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಯಾಕಂತಂದರೆ ನಾನು ಮೆಣಸಿನ್ಕಾಯಿ ಎರಡೇ ಯೂಸ್ ಮಾಡಿದ್ದೀನಿ, ಜಾಸ್ತಿ ಯೂಸ್ ಮಾಡಿಲ್ಲ. ಹಂಗಾಗಿ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ ಲಿವರ್ಗೆ ಸ್ವಲ್ಪ ಖಾರ ಚೆನ್ನಾಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಖಾರನ ಸ್ವಲ್ಪ ಜಾಸ್ತಿನೇ ಇಡ್ತಾಯಿದ್ದೀನಿ. ಜಾಸ್ತಿ ಅಂದರೆ ತುಂಬ ಜಾಸ್ತಿ ಅಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿ ಇರಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ ಇನ್ನೊಂದು, ನಮ್ಮದು ಶ್ರೀಮಂತ ಇದೆಯಲ್ಲ, ಸೀಮಂತದ್ದು ಡೇಟ್ ಕೂಡ ಫಿಕ್ಸ್ ಆಯಿತು. ನಾವು 2 ಡೇಟ್ ಅಂತ ಅಂದ್ಕೊಂಡಿದ್ವಿ. 2 ಡೇಟಲ್ಲಿ ಒಂದು ಡೇಟ್ನ ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು, ಇನ್ನು ನಾವೇ ಫಿಕ್ಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಪುರೋಹಿತರನ್ನು ಭೇಟಿ ಮಾಡಿ ಅವರು ಯಾವ ಡೇಟ್ ಕೇಳ್ತಾರೆ ಮತ್ತು ಸಮಯ ಎಲ್ಲ ನೋಡಿನೇ ಅಲ್ವ ಮಾಡೋದು. ಅವು ಆಗುತ್ತಾ ಇಲ್ಲ ಅಂತ ಒಂದು ಸರಿ ಚೆಕ್ ಮಾಡಿಸಿ ಅವ್ರ ಹತ್ರ ಡಿಸ್ಕಸ್ ಮಾಡಿ ಮತ್ತು ನಾವು 2 ಡೇಟಲ್ಲಿ 1 ಡೇಟಲ್ಲಿ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟಾದರೆ ಫಿಕ್ಸ್ ಆಗಿದ್ದೀವಿ. ಇನ್ನು ಪುರೋಹಿತರ ಹತ್ರನೂ ನಿನ್ನೆನೇ ಫಿಕ್ಸ್ ಆಗಿದ್ವಿ. ಆಮೇಲೆ ಅವ್ರ ಹತ್ರ ಕೂಡ ಮಾತಾಡಿ ಫೈನಲ್ಲಾಗಿ ನಾವು 2 ಡೇಟ್ ಅಂದ್ಕೊಂಡಿದ್ವಲ್ಲ, ಆ ಡೇಟಲ್ಲಿ ಮೊದಲನೇ ಡೇಟ್ಗೆ ಆಯಿತು. ಯಾಕಂತಂದರೆ 2ನೇ ಡೇಟ್ಗೆ ತುಂಬ ಲೇಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಮೊದಲನೇ ಡೇಟ್ಗೆ ಫಿಕ್ಸ್ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ವಿ. ಆಮೇಲೆ ಒಂದು ಡೌಟ್ ಬಂದುಬಿಡ್ತು, ಪಟ್ಟಕ್ಕೆ ಕೂರಿಸ್ತಾರಲ್ವ ದೇವರು, ನವರಾತ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅದು ಒಳ್ಳೆ ದಿನಗಳು ಅಲ್ವೋ, ಆವಾಗ ಮಾಡ್ಬೋದು, ಮಾಡಬಾರ್ದು ಅಂತ ಹೇಳಿಬಿಟ್ಟು ಅದು ಕೂಡ ನಮಗೆ ಒಂದು ಡೌಟ್ ಇತ್ತು. ಆಮೇಲೆ ಸರಿ ಅಂತ ಹೇಳಿಬಿಟ್ಟು ದಸರಾ ಎಲ್ಲ ಕಂಪ್ಲೀಟ್ ಆದಮೇಲೆ ಇಟ್ಕೊಳ್ಳೋಣ ಅಂತ ಹೇಳಿದ್ವಿ. ಸೊ ಅದು ತುಂಬ ಲೇಟ್ ಆಗೋಗುತ್ತೆ ನಮಗೆ, ಹಂಗಾಗಿ ಬೇಡ ಇದನ್ನೇ ಫಿಕ್ಸ್ ಮಾಡೋಣ ಅಂತ ಅಂದ್ಕೊಂಡು, ಆಮೇಲೆ ಇನ್ನು ಪುರೋಹಿತರ ಹತ್ರ ಕೇಳಿದ್ರೆ ಅವರು ಅದೆಲ್ಲ ಏನು ಲೆಕ್ಕಕ್ಕೆ ಬರಲ್ಲ, ಸೊ ಕೂರಿಸ್ಬೋದು, ಮಾಡ್ಬೋದು, ಮಾಡಿ ಅಂತ ಹೇಳಿದರು. ಆಮೇಲೆ ಟೈಮಿಂಗ್ಸೂ ಅವರು ಫಿಕ್ಸ್ ಮಾಡಿದ್ರು, 10 ಗಂಟೆ ಮೇಲೆ ಚೆನ್ನಾಗಿದೆ ಮಾಡಿ ಅಂತ. ಇನ್ನೊಂದು ನಮ್ಮ ಕಡೆ ಎಲ್ಲನೂ ಸೀಮಂತ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲನೂ ಮಂಡೇನೇ ಮಾಡ್ತಾರೆ, ಸೋಮವಾರನೇ ಇಟ್ಕೊತಾರೆ. ಬೇರೆಯವರು ಯಾವ ಡೇಟ್ಗೆ ಅಂದರೆ ಯಾವ ದಿನದಲ್ಲಿ ಇಟ್ಕೊತಾರೋ ಗೊತ್ತಿಲ್ಲ, ನಮ್ಮ ಸೈಡು ಎಲ್ಲನೂ ಸೋಮವಾರನೇ ಇಟ್ಕೊತಾರೆ. ಸೊ ಹಾಗಾಗಿ ನಾವು ಸೋಮವಾರನೇ ಮಾಡಿದ್ದು. ಆಮೇಲೆ ಇನ್ನೂ ಕೆಲವರು ಸೀಮಂತ ಅಂತ ಹೇಳಿದ್ರೆ 5 ಮಂತ್ಸಲ್ಲೂ ಮಾಡ್ತಾರೆ, 7 ಮಂತ್ಸಲ್ಲೂ ಮಾಡ್ತಾರೆ, 9 ಮಂತ್ಸಲ್ಲೂ ಮಾಡ್ತಾರೆ. ಅವ್ರವ್ರು ಇದಕ್ಕೆ ತಕ್ಕಾಗೆ ಮಾಡ್ತಾರೆ. ಬಟ್ ನಮ್ಮ ಮನೆಗಳಲ್ಲಿ 7 ಮಂತ್ಸಲ್ಲಿ ಮಾಡಲ್ಲ, ಮಾಡಿದ್ರೆ 5 ಮಂತ್ಸಲ್ಲಿ ಮಾಡ್ತಾರೆ, ಇಲ್ಲ ಅಂತಂದರೆ 9 ಮಂತ್ಸಲ್ಲಿ ಮಾಡ್ತಾರೆ. ಸೊ ಕೆಲವೊಂದು ಮನೆಗಳಲ್ಲಿ ಒಂದು ಥರ, ಇಲ್ಲಾಂದರೆ ಅವರು ಊರಿನ ಶಾಸ್ತ್ರ ಹೇಗಿರುತ್ತೋ ಹಾಗೆ ಮಾಡ್ತಾರೆ. ಇನ್ನು ನಮ್ಮ ಮನೆಗಳಲ್ಲಂತೂ 7 ಮಂತಲ್ಲಿ ಮಾಡಲ್ಲ, ಮಾಡಿದ್ರೆ 5th ಮಂತಲ್ಲಿ ಇಲ್ಲಾಂದರೆ 9 ಮಂತಲ್ಲೇ ಮಾಡೋದು. ಸೊ ಹಾಗಾಗಿ ಮತ್ತೆ ನಾವು ನಿಯರ್ ನಮಗೆ ಯಾವುದು ಅನಿಸುತ್ತೋ ಆ ಡೇಟ್ಗೆ ನಾವು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಇನ್ನು ಸೀಮಂತನ ನಾನಂತೂ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಂತಂದರೆ ಸುಮ್ಮನೆ ಏನಕ್ಕೆ ಹರಿಬರಿ ಮಾಡೋದು, ಸುಮ್ಮನೆ ಸಿಂಪಲ್ಲಾಗಿ ಮಾಡಿಕೊಂಡು ಶಾಸ್ತ್ರ ಮಾಡಲೇಬೇಕಲ್ವ. ಸೊ ಹಾಗಾಗಿ ಆಯಿತು ಅನಿಸ್ಬಿಡೋಣ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಆದರೆ
ನಮ್ಮ ಹಸ್ಬೆಂಡ್ ಅವರು ಬೇಡ, ಯಾಕೆ ಆ ಥರ ಮಾಡೋದು, ಒಂದು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರಂತಿದ್ದಾರೆ. ನೋಡೋಣ ಹೇಗಾಗತ್ತೆ ಅಂತ ಹೇಳಿಬಿಟ್ಟು. ನನಗಂತೂ ಸಿಂಪಲ್ಲಾಗಿದ್ರೇ ಚೆನ್ನಾಗಿರತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೋಡಬೇಕು ಏನೇನು ಆಗುತ್ತೆ ಅಂತ ಗೊತ್ತಿಲ್ಲ. ಬಟ್ ಸ್ಯಾರಿ ಎಲ್ಲ ಶಾಪ್ ಆಯಿತು. ಸ್ಯಾರಿ ಎಲ್ಲ ಶಾಪಿಂಗ್ ಮಾಡಿದ್ದು ನಾನು ವ್ಲಾಗಲ್ಲಿ ಕೂಡ ಹಾಕಿದ್ದೆ, ನೋಡಿರ್ಬೋದು. ಇನ್ನು ಸ್ಯಾರಿ ಸ್ಟಿಚ್ಚಿಂಗೂ ಕೊಟ್ಟಿದ್ದೀನಿ, ಬ್ಲೌಸಸ್ ಸ್ಟಿಚ್ಚಿಂಗ್ಗೆ. ಮತ್ತು ಅದಕ್ಕೆ ಬೇಕಾಗಿರೋ ಸ್ಯಾರಿಗೆ ಬೇಕಾಗಿರೋ ಮ್ಯಾಚಿಂಗು ಬಳೆಗಳಾಗಿರ್ಬೋದು, ಜ್ಯುವೆಲ್ಸ್ ಆಗಿರ್ಬೋದು, ಹಾಗೆಯೇ ಎಲ್ಲ ತಗೊಳ್ಳೋದು ಮಾತ್ರ ತಗೊಂಡಿದ್ದೀನಿ. ಇನ್ನು ಸ್ಯಾರಿ ಬ್ಲೌಸ್ಗೆ ಎಲ್ಲನೂ ಬೀಡ್ಸು ಮತ್ತು ಕುಚ್ಚೆಲ್ಲ ನಾನೇ ಹಾಕ್ಕೊಂಡೆ. ಮೆಟೀರಿಯಲ್ ಎಲ್ಲ ನಾನೇ ತಗೊಂಡ್ಬಂದು, ಸೊ ಮನೇಲಿ ಖಾಲಿನೇ ಇದ್ದೀನಲ್ವ, ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನೇ ಹಾಕ್ಕೊಂಡೆ. ನಿಜವಾಗ್ಲೂ ಕೆಲ್ಸಕ್ಕೆ ಹೋಗಿರೋ ಇದಂತೂ ಮನೆಯಲ್ಲಿದ್ದರೆ ಆಗೋದೇ ಇಲ್ಲ. ನನಗಂತೂ ಮನೆಯಲ್ಲಿರ್ಬೇಕಂತಲೇ ಅನ್ನಿಸ್ತಾ ಇಲ್ಲ. ತುಂಬ ಬೋರ್ ಅನಿಸುತ್ತೆ ಮನೆಯಲ್ಲಿ. ಇವಾಗ ಒಂದು ದಿವಸ ತುಂಬ ಬೋರ್ ಅನಿಸುತ್ತೆ, ಬೇಜಾರಾಗ್ತಾ ಇರುತ್ತೆ. ನಮ್ಮ ಹಸ್ಬೆಂಡು ಮನೆಯಲ್ಲೇ ಇರೋವಾಗ ಆವಾಗ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ರಿಮೈನಿಂಗ್ ಡೇಸಲ್ಲಿ ನಾನು ಒಬ್ಬಳೇ ಇರ್ತೀನಲ್ವ, ಸೊ ಸಖತ್ ಬೇಜಾರಾಗ್ತಾ ಇರುತ್ತೆ. ಆದರೂ ಕೂಡ ಪಕ್ಕದ ಮನೆಯವರು ಬಂದು ಮಾತಾಡಿಸ್ತಾನೇ ಇರ್ತಾರೆ. ಅವರು ಬಂದು ಮಾತಾಡಿಸಿಲ್ಲ ಅಂದಿದ್ರೆ ಇನ್ನೂ ಬೇಜಾರಾಗ್ತಾಯಿತ್ತು. ಆಮೇಲೆ ಈವ್ನಿಂಗು ಒಂದು 5:30 ಆ ಥರ ವಾಕ್ ಮಾಡೋಕ್ಕೂ ಹೋಗ್ತೀವಿ. ಸೊ ಹಂಗಾಗಿ ಸ್ವಲ್ಪ ಟೈಮ್ ಪಾಸ್ ಆಗೋದು ಗೊತ್ತಾಗ್ತಾ ಇದೆ ನನಗೆ. ಇನ್ನು ಚಿಕನ್ ಗ್ರೇವಿ ಮಾಡಿದ್ದ ಆದಮೇಲೆ ಮಧ್ಯಾಹ್ನ ಊಟಕ್ಕಂತ ಹೇಳಿಬಿಟ್ಟು ನಾನು ಫಿಶ್ಶನ್ನು ಮಾಡಿ ಇಡ್ತಾಯಿದ್ದೀನಿ. ಯಾಕಂತಂದರೆ ಫಿಶ್ಶನ್ನು ನಾನು ಊಟ ಆದಮೇಲೆ ಮಾಡ್ತಾಯಿದ್ದೀನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ. ಯಾಕಂದರೆ ಫಿಶ್ಶು ಎಷ್ಟು ನೆನೆಯುತ್ತೋ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಮಾಡ್ತಾಯಿದ್ದೀನಿ. ಫಿಶ್ ಸಾಂಬಾರು ನಾನು ತುಂಬ ಸಿಂಪಲ್ಲಾಗೆ ಮಾಡ್ತೀನಿ. ಏನಿಲ್ಲ, ನಾನು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಗಸಗಸೆ, ಕೊಬ್ಬರಿ, ಆಮೇಲೆ ಹುರಿಗಡಲೆ, ಧನಿಯಾ ಪುಡಿ, ಖಾರದ ಪುಡಿ ಇದೆಲ್ಲನೂ ಮಿಕ್ಸಿ ಮಾಡ್ಕೊತೀನಿ. ಆಮೇಲೆ ಮಿಕ್ಸಿ ಮಾಡ್ಕೊಂಡು ಆದಮೇಲೆ ಹುಣಸೆಹಣ್ಣು ನೀರು ಕಂಪಲ್ಸರಿ ಹಾಕಬೇಕು ಮೀನಿಗೆ. ಹುಳಿ, ಉಪ್ಪು, ಖಾರ ಎಷ್ಟು ಜಾಸ್ತಿ ಇರುತ್ತೋ ಅಷ್ಟು ಮೀನು ಟೇಸ್ಟ್ ಬರುತ್ತೆ. ಹುಳಿಯಲ್ಲಿ ಉಪ್ಪು, ಖಾರ ಎಲ್ಲ ಮೀನಿಗೆ ಚೆನ್ನಾಗಿ ಹಿಡಿಬೇಕು. ಆವಾಗಲೇ ಟೇಸ್ಟ್ ಅನ್ನೋದು ಡಬಲ್ ಆಗುತ್ತೆ ಮೀನು ಸಾಂಬಾರಲ್ಲಿ. ಸೊ ಎಲ್ಲ ರುಬ್ಬಿಟ್ಕೊಂಡು ಆಮೇಲೆ ಒಗ್ಗರಣೆಗೆ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಹಾಕ್ಕೋಬೇಕು. ಒಗ್ಗರಣೆ ಟೈಮಲ್ಲಿ ಈರುಳ್ಳಿ ಹಾಕ್ಕೊಂಡು ಅದು ಫ್ರೈ ಆಗಿದ್ಮೇಲೆ ಮತ್ತು ನಾವು ಏನು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಬಿಟ್ಟು ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ಕಾಯಿಸ್ಬಿಟ್ಟು, ಯಾಕಂತಂದರೆ ಹಸಿ ಸ್ಮೆಲ್ಲೆಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಹೋಗೋವರೆಗೂ ಕುದಿಸ್ಬೇಕು. ಆನಂತರ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ನಾವು ಹುಣಸೆಹಣ್ಣು ಏನು ನೆನೆಸಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಕೂಡ ಕಿವುಚ್ಬಿಟ್ಟು ಹಾಕ್ಕೋಬೇಕು. ಉಪ್ಪು, ಖಾರ, ಹುಳಿ ಎಷ್ಟು ಚೆನ್ನಾಗಿದ್ದರೆ ಅಷ್ಟು ಮೀನು ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ನಾನು ಹುಣಸೆಹಣ್ಣು ನೆನೆಸಿದ್ದೆ, ಸೊ ನೋಡಿಕೊಂಡು ನೆನೆಸ್ಕೊಳ್ಳಿ ಹುಣಸೆಹಣ್ಣು ಎಷ್ಟು ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಒಂದು ನಿಂಬೆಹಣ್ಣು ಗಾತ್ರ, ಇಲ್ಲ ಅದಕ್ಕಿಂತ ಕಡಿಮೆ ಆದರೆ ಸಾಕಾಗತ್ತೆ. ಸೊ ಮತ್ತು ಇನ್ನು ಉಪ್ಪು ಹಾಕೋವಾಗೂ ಕೂಡ ಆಲ್ರೆಡಿ ನಾವು ಫಿಶ್ಗೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರ್ತೀವಿ. ನಾನಾದರೆ ಫಿಶ್ಗೆ ಮೊದಲೇ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ 3 ಹಾಕಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಹಾಗಾಗಿ ಇವಾಗ ಹಾಕ್ಕೊಳ್ಳೋವಾಗ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಇನ್ನು ಹುಣಸೆ ಹುಳಿ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಕುದಿಸ್ಬೇಕು. ಅದನ್ನು ಕುದಿಸಿದ ಆದಮೇಲೆ ನಾವು ಫಿಶ್ ಹಾಕ್ಕೋಬೇಕು. ಬೇಗನೆ ಆಗೋಗುತ್ತೆ ಮೀನು ಸಾಂಬಾರು. ಮೀನು ಕೂಡ ಬೇಗ ಫ್ರೈ ಅಂದರೆ ಬೇಯುತ್ತೆ, ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ. ಸೊ ಇದು ಎಲ್ಲನೂ ಮಸಾಲೆ ಎಲ್ಲ ಹಿಡಿದಾದ್ಮೇಲೆ ನಾನು ಫಿಶ್ನ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ಶು ಅಷ್ಟೇ ತುಂಬ ಫ್ರೆಶ್ ಆಗಿರೋದು ತಗೊಳ್ಳಿ, ಚೆನ್ನಾಗಿರುತ್ತೆ. ನಾನು ತಂದಿದ್ದ ತಕ್ಷಣವೇ ವಾಶ್ ಮಾಡಿಕೊಟ್ಟು ನಮ್ಮ ಮನೆಯವರು ವಾಶ್ ಮಾಡಿಕೊಟ್ರು. ಸೊ ಅದನ್ನು ನಾನು ಉಪ್ಪು, ಖಾರ
ಮತ್ತು ಅರಿಶಿನ ಪುಡಿ ಇವು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಮೀನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆದರೆ ಅದರಲ್ಲಿ ಉಪ್ಪು ಖಾರ ಎಲ್ಲ ಹೋಗುತ್ತಲ್ವ, ಸೊ ಹಾಗಾಗಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ಕೊಂಡಿದ್ದೀನಿ. ಇನ್ನು ಅದನ್ನೆಲ್ಲ ಹಾಕ್ಕೊಂಡು ಆದಮೇಲೆ ನಾವು ಒಂದು 10 ನಿಮಿಷ ಬಿಟ್ಟರೆ ಸಾಕು, ಫಿಶ್ ಸಾಂಬಾರು ರೆಡಿ ಆಗುತ್ತೆ. ಇನ್ನು ಬೇರೆ ಬೇರೆ ಟೈಪ್ಸಲ್ಲೂ ಮಾಡ್ತಾರೆ, ಬಟ್ ನಾನು ಯಾವಾಗಲೂ ಇದೇ ಟೈಪಲ್ಲೇ ಮಾಡ್ತೀನಿ. ಯಾಕಂತಂದರೆ ಇದು ನನಗೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ, ಸೊ ಹಾಗಾಗಿ ನಾನು ಇದೇ ಥರ ಮಾಡ್ತೀನಿ. ಇನ್ನು ಸಾಂಬಾರು ಪುಡಿನೂ ಹಾಕಿ ಮಾಡ್ತಾರೆ. ಆ ಥರ ಹಾಕಿ ಮಾಡಿದ್ರೂ ಧನಿಯಾ ಪುಡಿ ಸ್ಕಿಪ್ ಮಾಡಿ ಸಾಂಬಾರು ಪುಡಿ ಹಾಕಿದ್ರೂ ಕೂಡ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಮೀನು ಹಾಕ್ಕೊಂಡ್ಮೇಲೆ ನಾವು ಸೌಟೆಲ್ಲ ಹಾಕಿ ತಿರುಗಿಸ್ಬಾರ್ದು, ಯಾಕಂತಂದರೆ ಅದು ತುಂಬ ಸಾಫ್ಟ್ ಇರುತ್ತೆ, ಮುರಿದೋಗಿಬಿಡತ್ತೆ. ಹಂಗಾಗಿ ಈ ರೀತಿಯಾಗಿ ಸೌಟು ಹಾಕ್ದೇ ತಿರುಗಿಸ್ಕೋಬೇಕು. ಸೊ ತಿರುಗಿಸ್ಕೊಂಡು ಇನ್ನು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿಬಿಟ್ಟು ಇಟ್ಬಿಡ್ತೀನಿ. ಇದು ಅಷ್ಟೊತ್ತಿಗೆ ಒಂದು 10 ನಿಮಿಷ ಆದರೆ ಸಾಕು, ಬೆಂದಿರುತ್ತೆ. ಆಮೇಲೆ ಒಂದು ಮಧ್ಯಾಹ್ನ ಆ ಥರ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಫಸ್ಟ್ ಟೈಮ್ ಯಾರಾದರೂ ಚಾನಲ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸಿಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು. ಆ್ಯಂಡ್ ಮತ್ತೆ ಬೇರೆ ವಿಡಿಯೋದೊಂದಿಗೆ ನಾವು ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್. ಲವ್ ಯು ಆಲ್.